ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ಈ PTCL ಕಾಯಿದೆಗೆ ಸಂಬಂಧಪಟ್ಟಂತೆ ಸರ್ಕಾರ ಇತ್ತೀಚೆಗಷ್ಟೇ ಒಂದು ಮಹತ್ವದ ಸುತ್ತೋಲೆಯನ್ನು ಕಾನೂನನ್ನು ಹೊರಡಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಒಂದು ಹಳೆ ವಿಡಿಯೋದಲ್ಲಿ ಮಾತಾಡಿದ್ದೇನೆ. ಸೊ ಅದನ್ನು ಇಲ್ಲಿ ನೀವು ಲಾಸ್ಟಲ್ಲಿ ರೆಕಮೆಂಡೇಷನ್ ವಿಡಿಯೋ ಆಗಿ ಹಾಕ್ತೇವೆ. ನೀವು ಆ ವಿಡಿಯೋ ನೀವು ನೋಡಿದ್ರೆ ಇದಕ್ಕೆ ಲಿಂಕನ್ನು ನೀವು ಮಾಡಿಕೊಂಡು ಅರ್ಥ ಮಾಡ್ಕೋಬೋದು. ಸೊ ವಿಷಯನ ನಾನೀಗ ಅದು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಈ PTCL ಕಾಯ್ದೆಗೆ ಸಂಬಂಧಪಟ್ಟಂತೆ ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂತಹ ಒಂದು ಆದೇಶ, ಇದು ಎಲ್ಲ ಒಂದು SC/ST ಸಮುದಾಯದವರು ತಿಳಿದುಕೊಳ್ಳಲೇಬೇಕಾದಂತಹ ವಿಚಾರವಾಗಿದೆ. ಹಾಗೂ SC/ST ಜನಾಂಗದವರಿಂದ ಖರೀದಿ ಮಾಡಿದಂತಹ ಗ್ರಾಹಕರು, ಅಂದರೆ ಪರ್ಚೇಸರ್ಸ್ ಅಂತ ನಾವೇನು ಕರಿತೇವೆ, ಖರೀದಿದಾರರು, ಅವರು ಕೂಡ ನೋಡಲೇಬೇಕಾದಂತಹ ಒಂದು ಆದೇಶವನ್ನು ನೀಡಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಈ PTCL ಕಾಯಿದೆ ಏನು ಹೇಳ್ತಾ ಇತ್ತು, ಪ್ರಾಹಿಬಿಷನ್ ಆಫ್ ಟ್ರಾನ್ಸ್ಫರಿಂಗ್ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ಅಂತ ಹೇಳಿ. ಅಂದರೆ ಈ ಒಂದು ಜನಾಂಗದವರು, ಹಿಂದುಳಿದ ಜನಾಂಗ, ಅವರಿಂದ ನೀವು ಯಾವುದೇ ತರಹದ ಭೂಮಿಗಳನ್ನು ಯಾವಾಗ ಬೇಕಾದರೂ ನೀವು ಖರೀದಿ ಮಾಡಿದರೂ ಕೂಡ ಅದನ್ನು ರೀಸ್ಟೋರ್ಗೆ, ಅಂದರೆ ಪುನರ್ ಸ್ಥಾಪಿಸಲಿಕ್ಕೆ, ಅವರ ಹೆಸರಿಗೆ ಮತ್ತೆ ತಿರ್ಗ ಪುನರ್ ಸ್ಥಾಪಿಸಲಿಕ್ಕೆ ನೀವು ಯಾವುದೇ ಟೈಮ್ ಬಾರು ಇರೋದಿಲ್ಲ. ಅಂದರೆ ಈಗ ಆಲ್ರೆಡಿ ಕೋರ್ಟುಗಳಲ್ಲಿ ಇತ್ಯರ್ಥ ಆಗಿರತಕ್ಕಂತಹ ಕೇಸುಗಳನ್ನು ಹೊರತುಪಡಿಸಿ ಕೋರ್ಟಿನಲ್ಲಿ ಪೆಂಡಿಂಗ್ ಇರುವಂತಹ ಕೇಸುಗಳನ್ನು ಸೇರಿಸಿಕೊಂಡು ಇವರು ಯಾವುದೇ ರೀತಿಯಾದಂತಹ ಒಂದು ಕೇಸುಗಳನ್ನು ದಾಖಲು ಮಾಡಬಹುದು. ಆ ಪುನರ್ ಸ್ಥಾಪಿಸಲಿಕ್ಕೆ ಮತ್ತು ಲ್ಯಾಂಡನ್ನು ರೀಸ್ಟೋರ್ ಮಾಡಿ ಅಂತ ಕೇಳಲಿಕ್ಕೆ SC/ST ಜನಾಂಗದವರಿಗೆ ಪ್ರಾತಿನಿಧ್ಯವನ್ನು ಮತ್ತು ಹಕ್ಕನ್ನು ಕಾನೂನಲ್ಲಿ ಬದಲಾಯಿಸಿ ಇತ್ತೀಚೆಗಷ್ಟೇ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಈ ಒಂದು ಆದೇಶ ಈಗಾಗಲೇ ನಾನು ಹೇಳ್ದಂಗೆ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಿರೋ ಕೇಸುಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಕೇಸುಗಳಿಗೂ ವಿತೌಟ್ ಟೈಮ್ ಲಿಮಿಟೇಷನ್ ಇಲ್ಲದೇ ಮಾಡ್ಬೋದು ಅಂತ ತೀರ್ಮಾನವನ್ನು ಮಾಡಿಬಿಡ್ತು. ಅಂದರೆ ಈ ಕೇಸಲ್ಲಿ ಈ SC/ST ಜನಾಂಗದವರನ್ನು ಓಲೈಸಿಕೊಳ್ಳುವ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಈ ಒಂದು ಕಾನೂನನ್ನು ತೆಗೆದುಕೊಂಡು ಬಂದಿದ್ದರು. ಆದರೆ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿತ್ತು, ಯಾವುದೇ ಒಂದು ಕಾನೂನನ್ನು ತಂದರೆ ಅದಕ್ಕೊಂದು ಟೈಮ್ ಬಾರ್ ಇರಬೇಕು, ಅದು ಒಂದು ರೆಟ್ರಾಸ್ಪೆಕ್ಟಿವ್ ಅಥವಾ ಪ್ರಾಸ್ಪೆಕ್ಟಿವ್ ಲಾ ಅನ್ನೋದನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ಸೊ ಟೈಮ್ ಬಾರ್ ಇಲ್ಲದೇನೆ ನೀವು ಈಗ 50 ವರ್ಷಗಳಾಗಿ 12 ವರ್ಷಗಳು, 15 ವರ್ಷಗಳು, 50 ವರ್ಷಗಳು ಬಿಟ್ಕೊಂಡು ಆಮೇಲೆ ಬಂದು ಕೇಸ್ ದಾಖಲೆಗಳು ಮಾಡಿದ್ರೆ ಕಷ್ಟ ಆಗುತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ. ಮತ್ತು ಖರೀದಿ ಮಾಡಿದಂಥವ್ರಿಗೂ ಕೂಡ ಅವರು ಸಾಕಷ್ಟು ಬಂಡವಾಳಗಳನ್ನು ಹಾಕಿ ಅಲ್ಲಿ ಡೆವಲಪ್ಮೆಂಟ್ ಮಾಡಿರ್ತಾರೆ, ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಎಂಬುವಂತಹ ಒಂದು ಅಭಿಪ್ರಾಯವನ್ನು ಸರ್ವೋಚ್ಚ ನ್ಯಾಯಾಲಯ ಕೂಡ ನೀಡಿತ್ತು. ಆದರೆ ಈ ಕರ್ನಾಟಕ ಸರ್ಕಾರದ ರಾಜಕಾರಣಿಗಳು ಒಂದು ಮತ ಓಲೈಕೆಗೆ ಇನ್ನೇನೋ ಒಂದು ಕಾರಣಕ್ಕಾಗಿ ಈ ಒಂದು ಟೈಮ್ ಲಿಮಿಟೇಷನ್ನೂ ಇಲ್ಲದೆ ಯಾರು ಬೇಕಾದ್ರೂ ಕೂಡ ಯಾವಾಗ ಬೇಕಾದ್ರೂ ಕೂಡ ಹಾಕಬಹುದು, ಮತ್ತು ಪುನರ್ಸ್ಥಾಪಿಸಲಿಕ್ಕೆ ರೀಸ್ಟೋರ್ ಮಾಡಬಹುದು ಅಂತ ಹೇಳಿ ಆದೇಶವನ್ನು ಮಾಡಿದರು. ಇದು ಈ ಒಂದು ಕಾನೂನಿನ ಸಿಂಧುತ್ವವನ್ನು ಪ್ರಶ್ನಿಸಿ ಆ ಒಂದು ವಿಚಾರವು ಹೈಕೋರ್ಟಿನಲ್ಲೂ ನಡೀತಾ ಇದೆ. ಹಾಗೂ ಈ ಒಂದು ಕೇಸು ಅಥವಾ ಈ ಒಂದು ವಿಚಾರ ಕೋರ್ಟಿನಲ್ಲಿ ಪೆಂಡಿಂಗ್ ಇರೋದರಿಂದ ಇತ್ತೀಚೆಗಷ್ಟೇ ಈ ಒಂದು ರೀಸ್ಟೋರ್ ಮಾಡಲಿಕ್ಕೆ ಹೈಕೋರ್ಟಿನಲ್ಲಿ ದಾಖಲಿಸಿದಂತಹ ಒಂದು ಕೇಸಿನಲ್ಲಿ ನ್ಯಾಯಾಧೀಶರು ಒಂದು ಮಹತ್ವದ ಆದೇಶವನ್ನು ನೀಡಿದ್ದಾರೆ. 12 ವರ್ಷಗಳು ಬಳಿಕ ನೀವು ಮಾರಾಟ ಮಾಡಿದ ಭೂಮಿಯನ್ನು ಮತ್ತೆ ವಾಪಸ್ಸು ಕೇಳೋದು ಕಾನೂನಿನ ರೀತಿಯಲ್ಲಿ ಸಮಂಜಸ ಅಲ್ಲ, ಅದು ನ್ಯಾಯ ಅನ್ನಿಸಿಕೊಳ್ಳುವುದಿಲ್ಲ. ಎಲ್ಲದಕ್ಕೂ ಒಂದು ಕಾಲಮಿತಿ ಎಂಬುದು ಇರಬೇಕಾಗುತ್ತದೆ. ಯಾವಾಗ ಅಂದರೆ ಆವಾಗ ಬಂದು ನೀವು ಮಾರಾಟ ಮಾಡಿದ ಜಮೀನನ್ನು ಕೇಳುವುದು ಅನ್ಯಾಯವಾಗುತ್ತದೆ. ಯಾಕಂದರೆ ಕಾನೂನು ತಿಳಿದಿರುತ್ತೆ, ಗೊತ್ತಿರುತ್ತೆ, ಆದರೂ ಮಾರಾಟ ಮಾಡಿಬಿಡೋದು, ನಂತರ ಎಷ್ಟೋ ವರ್ಷಗಳು ಬಿಟ್ಕೊಂಡು ಬಂದು ಖರೀದಿದಾರರನ್ನು ಮತ್ತೆ ವಾಪಸ್ಸು ಕೊಡಿ ಅಂತ ಕೇಳೋದು ತಪ್ಪಾಗುತ್ತೆ ಅಂತ ಹೇಳಿ ಈ ಒಂದು ಕೇಸಿನಲ್ಲಿ ರೀಸ್ಟೋರ್ ಮಾಡಲಿಕ್ಕೆ ಕೇಳಿದಂತಹ SC/ST ಅವರ ಒಂದು ಮನವಿಯನ್ನು ಹೈಕೋರ್ಟು ತಿರಸ್ಕರಿಸಿದೆ, ಅಂದರೆ ಅದನ್ನು ಡಿಸ್ಮಿಸ್ ಮಾಡಿದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನೂನಾಗಿದೆ, ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಅಂದರೆ ಆ ಸರ್ಕಾರ ಹೊರಡಿಸಿರುವ ಸುತ್ತೋಲೆಯು
ಕಾನೂನುಬದ್ಧವಾಗಿರಬೇಕು. ಅದರ ಸಿಂಧುತ್ವವನ್ನೇ, ಅದರ ಲಿಗ್ಯಾಲಿಟಿಯನ್ನೇ ಕೋರ್ಟಿನಲ್ಲಿ ಪ್ರಶ್ನೆ ಮಾಡಿರುವುದರಿಂದ ಅಲ್ಲಿಯವರೆಗೂ ಆ ಕಾನೂನನ್ನು ನಾವು ಅನ್ವಯಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುವಂತಹ ಮಹತ್ತರವಾದಂತಹ ಹೇಳಿಕೆಯನ್ನು ನೀಡಿ ಈ PTCL ಕಾಯಿದೆಗೆ ಸಂಬಂಧಪಟ್ಟಂತೆ ರೀಸ್ಟೋರ್ ಕೇಳಿದಂತಹ ಅರ್ಜಿಯನ್ನು ತಿರಸ್ಕಾರ ಮಾಡಿ ವಜಾ ಮಾಡಲಾಗಿದೆ ಎಂಬುವಂತಹ ಆದೇಶವನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಅಂದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ನನ್ನದೇ ಆದಂತಹ ಒಂದು ವೈಯಕ್ತಿಕವಾದಂತಹ ಅಭಿಪ್ರಾಯವನ್ನು ಕೂಡ ನಾನು ನೀಡಿದ್ದೆ. ದುಡ್ಡನ್ನು ಪಡೆದು ಏನೋ ಮಾರಾಟಗಳನ್ನು ಮಾಡಿ ನಂತರ ಕೇಳುವುದು ಎಷ್ಟರ ಮಟ್ಟಿಗೆ ಸರಿ? ಸೊ ಅದು ಅವ್ರದ್ದು ತಪ್ಪಾಗುತ್ತೆ. ಮತ್ತು ತೆಗೆದುಕೊಳ್ಳಬಾರದು ಅಂತ ಗೊತ್ತಿದ್ದೂ ಕೂಡ ಏನೋ ಹಾಫ್ರಿ ಚೀಪ್ರಿ ಸಿಗುತ್ತೆ, ಒಂದು ಅರ್ಧ ರೇಟಿಗೆ ಸಿಕ್ಬಿಡುತ್ತೆ, 100 ರೂಪಾಯಿ ಇರೋದು 10 ರೂಪಾಯಿಗೆ ಸಿಕ್ಬಿಡುತ್ತೆ ಅಂತ ಹೇಳಿ ಆ ಒಂದು ಜಮೀನುಗಳನ್ನು ಕೊಂಡುಕೊಳ್ಳುವುದು ಕೂಡ ತಪ್ಪಾಗುತ್ತೆ. ಅಂದರೆ ಕೊಳ್ಳುವವರು, ತೆಗೆದುಕೊಳ್ಳುವವರು, ಮಾರಾಟ ಮಾಡುವವರು ಇಬ್ಬರಿಗೂ ಕೂಡ ಏನೋ ಕಾನೂನು ಗೊತ್ತಿದ್ದು ಕಾನೂನನ್ನು ತಿರಸ್ಕರಿಸಿ ಇವರು ಮಾಡಿದಂತಹ ವ್ಯವಹಾರ ಏನಾರಾಗಿದ್ದರೆ ಅದನ್ನು ಸರ್ಕಾರ ಮುಟ್ಟುಗೋಲು ಹಾಕಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದೆ. ಅದರ ಒಂದು ಸಾಮೀಪ್ಯ ಬಂದಂತೆ ಕಾಣುತ್ತೆ ಈ ಒಂದು ಜಡ್ಜ್ಮೆಂಟು. ಸೊ ರೀಸ್ಟೋರ್ ಹಾಕೊಳ್ಳೋಕ್ಕೆ ಹಾಕಿರೋದನ್ನು ವಜಾ ಮಾಡಿದ್ದಾರೆ. ಸೊ SC STಗಳು ಈ ಒಂದು PTCL ಕಾಯ್ದೆಗಳನ್ನು ಏನು ಸಂಬಂಧಪಟ್ಟಂತೆ ಕೇಸುಗಳನ್ನು ಹಾಕಿಕೊಂಡಿದ್ದಾರೆ ಅವರು ಈ ಅಂಶಗಳನ್ನು ತಿಳಿದುಕೊಳ್ಳಬೇಕಾಗತ್ತೆ. ನಾವು ಬೇಕಂದಾಗ ಮಾರಾಟ ಮಾಡಿ ದುಡ್ಡು ತೊಗೊಂಬಿಡೋದು ಅರ್ಜೆಂಟ್ ಇದ್ದಾಗ, ನಂತರ ಎಷ್ಟೋ ವರ್ಷಗಳನ್ನ ಬಿಟ್ಕೊಂಡು ನಾವು ಕೇಸ್ ಹಾಕೋರು ಜಮೀನು ನಮ್ಗೆ ವಾಪಸ್ ಬರುತ್ತೆ ಎಂಬುದನ್ನೆಲ್ಲ ನೀವು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಸರ್ಕಾರ ಇವತ್ತಿರುತ್ತೆ, ನಾಳೆ ಬದಲಾವಣೆ ಆಗುತ್ತೆ. ಯಾವುದೋ ಒಂದು ವೋಟ್ ಬ್ಯಾಂಕ್ಗೋಸ್ಕರ ಏನೋ ಒಂದು ಆರ್ಡ್ರನ್ನ ಮಾಡುತ್ತೆ, ಬಟ್ ಆ ಆರ್ಡರು ಕಾನೂನಾತ್ಮಕವಾಗಿ ಇರಬೇಕು. ಇನ್ ದ ಇಂಟ್ರೆಸ್ಟ್ ಆಫ್ ಈಕ್ವಿಟಿ ಆ್ಯಂಡ್ ಜಸ್ಟಿಸ್, ಎಲ್ಲರಿಗೂ ನ್ಯಾಯ ಸಿಗುವ ರೀತಿಯಲ್ಲಿ ಇರಬೇಕು, ಕಾನೂನಾತ್ಮಕವಾಗಿ ಇರಬೇಕು, ಸರ್ವೋಚ್ಚ ನ್ಯಾಯಾಲಯದ ಆಶಯಕ್ಕೆ ಅನುಸಾರವಾಗಿ ಇರಬೇಕು ಎಂಬುವಂತಹ ಅಂಶಗಳನ್ನು ಕೂಡ ಗಮನದಲ್ಲಿ ಇರಿಸಿಕೊಂಡ್ರೆ ಒಳ್ಳೆಯದು ಎಂಬುವಂತಹ ಮಾತನ್ನು ಹೇಳುವ ಮುಖಾಂತರ ಈ ವಿಡಿಯೋವನ್ನು ಅಂತ್ಯ ಮಾಡ್ತಾ ಇದ್ದೇನೆ. ಸೊ ಏನಾದರೂ ಇಷ್ಟ ಆಗಿದೆ ಆದಲ್ಲಿ ಲೈಕ್ ಮಾಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.